ಯುಪಿಐ ಪೇಮೆಂಟ್ದಾರರಿಗೆ ಮತ್ತೆ ಶಾಕ್. ನಾಳೆಯಿಂದ ಜಾರಿಯಾಗುತ್ತೆ ಹೊಸ ರೂಲ್ಸ್. ಭಾರತದಲ್ಲಿ ಡಿಜಿಟಲ್ ಕ್ರಾಂತಿಯಾಗಿದ್ದು ಪ್ರತಿಯೊಂದು ಖರೀದಿಗೂ ಜನರು ಯುಪಿಐ ಬಳಸೋದು ಕಾಮನ್ ಆಗಿಬಿಟ್ಟಿದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ₹1 ಶಾಂಪು ತಗೊಂಡ್ರು, ಕೊತ್ತಂಬರಿ ಸೊಪ್ಪು ತಗೊಂಡ್ರು ಯುಪಿಐ ಮೂಲಕ ಪೇಮೆಂಟ್ ಮಾಡಿ ಹೋಗೋರೇ ಜಾಸ್ತಿ. ಜನರು ಅಷ್ಟರ ಮಟ್ಟಿಗೆ ಯುಪಿಐ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈ ಟೈಮ್ನಲ್ಲಿ ಜಿಎಸ್ಟಿಗೆ ಲಿಂಕ್ ಮಾಡದ ವ್ಯಾಪಾರಸ್ಥರಿಗೆ ವಾಣಿಜ್ಯ ಇಲಾಖೆ ಶಾಕ್ ನೀಡಿದ್ದು ಲಕ್ಷಾಂತರ ರೂಪಾಯಿ ಫೈನ್ ಹಾಕಿತ್ತು. ಇದರಿಂದ ವ್ಯಾಪಾರಸ್ಥರು ಯುಪಿಐ ಪೇಮೆಂಟ್ಗೆ ಹಿಂದೇಟು ಹಾಕಿದ್ರು. ಇದೀಗ ಯುಪಿಐನಲ್ಲಿ ಕೆಲ ನಿಯಮಗಳನ್ನ ಬದಲಾವಣೆ ಮಾಡಲಾಗಿದ್ದು ಆಗಸ್ಟ್ 1ರಿಂದ ನಿಯಮಗಳು ಜಾರಿಗೆ ಬರಲಿದ್ದು ಗ್ರಾಹಕರು ಶಾಕ್ ಆಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕ್ಯಾಶ್ಲೆಸ್ ವ್ಯಾಪಾರ ಹೆಚ್ಚಾದ ಹಿನ್ನೆಲೆ ನಾಳೆಯಿಂದಲೇ ಯುಪಿಐ ಪೇಮೆಂಟ್ನಲ್ಲಿ ಕೊಂಚ ಬದಲಾವಣೆ ಆಗಲಿದೆ. ಹೌದು, ಯುಪಿಐ ನಿಯಮದಲ್ಲಿ ಮಹತ್ವದ ಬದಲಾವಣೆಗಳ ಜಾರಿಗೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮುಂದಾಗಿದ್ದು ಈ ನಿಯಮಗಳು ಗೂಗಲ್ ಪೇ, ಫೋನ್ ಪೇ ಹಾಗೂ ಪೇಟಿಎಂಗಳಿಗೆ ಅನ್ವಯವಾಗಲಿದೆ. ಈ ನಿಯಮಗಳಿಂದ ಜನರ ವ್ಯವಹಾರದ ಮೇಲೆ ಯಾವುದೇ ಬದಲಾವಣೆ ಆಗಲ್ಲ. ಬದಲಾಗಿ ಬ್ಯಾಲೆನ್ಸ್ ಚೆಕ್ ಮಾಡೋರಿಗೆ ಮತ್ತು ಆಟೋ ಡೆಬಿಟ್ ಮೇಲೆ ಮಿತಿ ಹೇರಲಾಗಿದೆ. ಇನ್ನು ಎನ್ಪಿಸಿಐನ ಹೊಸ ನಿಯಮದ ಪ್ರಕಾರ ಯುಪಿಐ ಬಳಕೆದಾರರು ಪ್ರತಿ ಯುಪಿಐ ಅಪ್ಲಿಕೇಶನ್ನಲ್ಲಿ ದಿನಕ್ಕೆ 50 ಬಾರಿ ಮಾತ್ರ ಬ್ಯಾಲೆನ್ಸ್ ಚೆಕ್ ಮಾಡಲು ಅವಕಾಶ ಇದೆ. ಅಲ್ಲದೆ ಮೊಬೈಲ್ ನಂಬರ್ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನ ದಿನವೊಂದಕ್ಕೆ 25 ಬಾರಿ ಮಾತ್ರ ಪಡೆಯಲು ಅವಕಾಶವನ್ನ ನೀಡಲಾಗಿದೆಯಂತೆ. ಇದರಿಂದ ಸರ್ವರ್ ಮೇಲೆ ಒತ್ತಡ ಕಡಿಮೆ ಮಾಡಲು ಈ ರೀತಿ ನಿಯಮಗಳನ್ನ ಜಾರಿಗೆ ತರಲಾಗಿದೆ ಅಂತ ಹೇಳಲಾಗ್ತಿದೆ. ಇಷ್ಟೇ ಅಲ್ಲ, ವಹಿವಾಟು ಬಾಕಿ ಉಳಿದಿರುವುದನ್ನ ಪರಿಶೀಲನೆ ಮಾಡಲು ಮಿತಿಯನ್ನ 3 ಬಾರಿಗೆ ಮಾತ್ರ ಸೀಮಿತಗೊಳಿಸಲಾಗಿದೆ. ಒಟ್ನಲ್ಲಿ ಡಿಜಿಟಲ್ ಕ್ರಾಂತಿ ವೇಳೆ ಯುಪಿಐ ಪೇಮೆಂಟ್ ಮೇಲೆ ಹೊಸ ನಿಯಮಗಳು ಜಾರಿ ಮಾಡಲಾಗ್ತಿದ್ದು ಗ್ರಾಹಕರಲ್ಲಿ ಗೊಂದಲ ಉಂಟು ಮಾಡ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.